ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಭೀಕರ ಅಪಘಾತ, ಮೂವರಿಗೆ ಗಂಭೀರ ಗಾಯಗಳು. ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಾಪುರ ಗೇಟ್ ಬಳಿ ಘಟನೆ. ಕಾರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ, ಮೂವರ ಸ್ಥಿತಿ ಗಂಭೀರ. ಕಾರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಮೂವರಿಗೆ ಗಂಭೀರ ಗಾಯಗಳಾಗಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ಘಟನೆ ಚಿಂತಾಮಣಿ ತಾಲೂಕಿನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಾಪುರ ಗೇಟ್ ಬಳಿ ಇಂದು ಮಧ್ಯಾಹ್ನ ಸಂಭವಿಸಿದೆ. ಚಿಂತಾಮಣಿ ನಗರದ ವಿನೋಬಾ ಕಾಲೋನಿ ವಾಸಿ 7ನೇ ತರಗತಿಯ ವಿದ್ಯಾರ್ಥಿ ಅಲ್ಲಾಬಕಾಶ್ 16 ವರ್ಷದ ಹರ್ಷ ಹಾಗೂ ವೆಂಕಟಗಿರಿ ಕೋಟೆಯ 16 ವರ್ಷದ ರಂಜಿತ್ ಗಾಯಾಳುಗಳಾಗಿದ್ದಾರೆ. ಮೂವರು ದ್ವಿಚಕ್ರ ವಾಹನದಲ್ಲಿ ಚಾಪುರ ಸಮೀಪವಿರುವ ಸ್ವಿಮ್ಮಿಂಗ್ ಪೂಲ್ಗೆ ಈಜು ಹೊಡೆಯಲು ಹೋಗುತ್ತಿದ್ದ ವೇಳೆ ಮುಂದುಗಡೆಯಿಂದ ಅತಿ ವೇಗವಾಗಿ ಬಂದ ಕಾರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಮೂವರು ಗಂಭೀರ ಸ್ಥಿತಿಯಲ್ಲಿ ಗಾಯಗೊಂಡಿದ್ದಾರೆ. ಕೂಡಲೇ ಗಾಯಾಳುಗಳನ್ನು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಹೊಸಕೋಟೆ ಎಂವಿಜೆ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ತಿಳಿದು ಬಂದಿದೆ. ಘಟನೆಯ ವಿಷಯ ತಿಳಿದ ತಕ್ಷಣ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಚಿಂತಾಮಣಿಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರ್ಬೇಕಾದ್ರೆ ಹುಡುಗರು ಆ ಕಡೆ ಇದ್ದವರು 3 ಜನ ತ್ರಿಬಲ್ ಡ್ರೈವ್ ಗಾಡಿಯಲ್ಲಿ ಬಂದ್ರು. ಆ 3 ಜನ ಏನ್ ಮಾಡಿದ್ರು, ಸಡನ್ ಆಗಿ ನಾವು ಮಾಮೂಲಿ ಒಂದು 80ರಿಂದ 100 ಒಳಗಡೆ ಸ್ಪೀಡ್ ಅಲ್ಲಿ ಇದ್ವಿ. ಸಡನ್ ಆಗಿ ಆ ಕಡೆಯಿಂದ ಈ ಕಡೆ ತಿರುವು ತಗೊಂಡಿದ ತಕ್ಷಣ ನಾವು ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ. ಆದ್ರೂ ನಮ್ಗೆ ತರ್ಚ್ಕೊಂಡೋಗಿ ನಾವು ಆ ಕಡೆ ಬಿದ್ದೋದ್ವಿ. ಸೊ ಹುಡುಗರು ಇಲ್ಲಿ ಬಿದ್ದೋದು ಅಷ್ಟೇ. ಅವರು ಸ್ಪೀಡ್ ಒಂದನೇದು ಹೈವೇ ಅಲ್ವಾ, ಅವ್ರು ಹೆಂಗ್ ಕಟ್ ಮಾಡ್ಬೇಕು ಅಂತ ಅವ್ರಿಗೆ ಐಡಿಯಾ ಇಲ್ಲ, ಸಡನ್ ಆಗಿ ತಿರ್ಗಿಸ್ಬಿಟ್ರು ಅಷ್ಟೇ. ಅದರಿಂದಾಗಿ ಈ ತರ ಆಯ್ತು. ಆಂಬುಲೆನ್ಸ್ ಎಷ್ಟೊತ್ತು ಬಂತು? ಅರ್ಧ ಗಂಟೆ ಕಾಯ್ಬೇಕಾಯ್ತು ಆಂಬುಲೆನ್ಸ್ಗೆ ಅಂತ. ಏನಿಲ್ಲ ಸರ್, ಆಂಬುಲೆನ್ಸ್ ಒಂದು 15-20 ನಿಮಿಷದೊಳಗಡೆ ಆಂಬುಲೆನ್ಸ್ ಬಂತು, ತಗೊಂಡು ಹೋಗಿದ್ದಾರೆ ಗಾಯಾಳುಗಳನ್ನ. ಮೊದಲನೇದಾಗ ನಮ್ಮ ವೆಹಿಕಲ್ಗಿಂತ ಇಂಪಾರ್ಟೆಂಟ್ ಜೀವಗಳು. ಅವ್ರಿಗೆಲ್ಲ ಅನುಕೂಲ ಆಗಲಿ, ಒಳ್ಳೇದು ಮಾಡಲಿ, ಅವ್ರಿಗೆ ತೊಂದರೆ ಇಲ್ಲದಂಗೆ ಅನುಕೂಲ ಆದ್ರೆ ನಮ್ಗೆ ಅಷ್ಟೇ ಸರ್. ನಿಮ್ ಯಾರಿಗೂ ನೀವು ಎಷ್ಟು ಜನ ಸರ್? ನಾವು 3 ಜನ ಇದೀವಿ. ನಾವು, ನಮ್ಮ ಡ್ರೈವರು, ನಮ್ಮ ಮಾವ 3 ಜನ ಇದ್ದೀವಿ ಸರ್. ಯಾರಿಗೇನಾಗಿಲ್ಲ? ಯಾರಿಗೂ ಏನಾಗಿಲ್ಲ. ಕಾಲನ್ನು ಒಂಚೂರು ನೋವು ಆಗ್ತಾ ಇದೆ, ಅದನ್ನು ತೋರಿಸ್ಕೊಡ್ತೀವಿ ಸರ್. ನಿಮ್ಮ ಹೆಸರು ಸರ್? ಪ್ರಸನ್ನ ಕುಮಾರ್.